ಏನು ಕಾರ್ಯಕ್ರಮ, ಏನು ಟಿ ಶರ್ಟ್ ಹಚ್ಚಿತ್ತು, ಏನು ವಿಶೇಷ ಸರ್? ಏನು ಮೊನ್ನೆ ದಿನ ನಾವು ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ವಿ. RCB ತಂಡ ಫೈನಲ್ಗೆ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ RCB ಅಭಿಮಾನಿಗಳ ವಿಶೇಷವಾಗಿ ಯುವಕರಿಗೆ ನಾನು ಒಂದು ಜೆರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತಿನ ದಿನ ಜೆರ್ಸಿಯನ್ನು ವಿತರಣೆ ಮಾಡೋವಂಥ ಕೆಲಸ ಮಾಡಿದ್ದೀವಿ ಸರ್. ಅದೇ ರೀತಿ ನಮ್ಮ ಏನು ಸತತ 17 ವರ್ಷಗಳ ಕಷ್ಟ 18ನೇ ವರ್ಷಕ್ಕೆ ಏನು ನಮ್ಮ RCB ತಂಡ ಕಪ್ಪನ್ನು ಗೆದ್ದಿತ್ತು, ಅದೇ ರೀತಿ ಮತ್ತೊಮ್ಮೆ ಈ ಸಲನೂ ಕೂಡ ನಮ್ಮ RCB ತಂಡ ಕಪ್ಪನ್ನು ಗೆದ್ದು ನಮ್ಮ ತಂಡದ ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಲಿ ಅಂತ ನಾನು ಇಡೀ ತಂಡದಲ್ಲಿ ಮನವಿಯನ್ನು ಮಾಡ್ತಾ RCB ತಂಡಕ್ಕೆ, ಇಡೀ ಕರ್ನಾಟಕ ಜನತೆಗೆ, ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಇವತ್ತು ಜಾತ್ರೆ ರೀತಿ ಜನ ಸೇರಿದ್ರು, ಆ ಜನನ ನೋಡ್ತಿದ್ರೆ, RCB ಅಭಿಮಾನಿಗಳನ್ನ ನೋಡ್ತಿದ್ರೆ ಯಾವ ರೀತಿ ಅನ್ನಿಸ್ತು ನಿಮಗೆ? ಸರ್, ಈಗ ಯಾರ ಹತ್ರನೂ ಹಣ ಇಲ್ದಿರ ಯಾರೂ ಬಂದಿಲ್ಲ. ಒಂದು ಅಭಿಮಾನಿಯಾಗಿ RCB ಅಭಿಮಾನಿಗಳಾಗಿ ಬಂದಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಏನು ಬಂದಿದ್ದರು, 99% ಪ್ರತಿಯೊಬ್ಬರಿಗೂ ಜೆರ್ಸಿ ಸಿಕ್ಕಿದೆ. ನೂಕುನುಗ್ಲಲ್ಲಿ 2, 3, 4 ತೊಗೊಂಡು ಹೋಗಿರೋದ್ರಿಂದ ಒಂದು 10-20 ಜನಕ್ಕೆ ಜೆರ್ಸಿ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ಸರ್. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ RCB ಅಭಿಮಾನಿಗಳಿಗೆ ಏನು ಹೇಳ್ತೀರಿ? RCB ಅಭಿಮಾನಿಗಳಿಗೆ ಈ ಸಲನೂ ಕಪ್ ನಮ್ಮದೇ, ಯಾರು ಆಘಾತಕ್ಕೆ ಒಳಗಾಗಬೇಡಿ. ಮತ್ತೊಮ್ಮೆ ಕಪ್ ಗೆಲ್ತೀವಿ ನಾವು. ವಿಜೃಂಭಣೆಯಿಂದ ಮತ್ತೊಮ್ಮೆ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡೋಣ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ. ಹೇಳಿ, ಇವತ್ತು ಹರೀಶ್ ಕೆ ರೆಡ್ಡಿ ಅವರು RCB ಟಿ ಶರ್ಟ್ನ ವಿತರಣೆ ಮಾಡಿದ್ದು, ನೀವು ಕೂಡ ಜೊತೆಯಲ್ಲಿ ಇದ್ರಿ, ಯಾವ ರೀತಿ ಅನಿಸ್ತು ನಿಮಗೆ ಅಂತ? ಸರ್, ಈಗ ಇವತ್ತು ಏನು ಮ್ಯಾಚ್ ಇದೆ, ಹಾಗೆ ನಾಳೆ ಇನ್ನು ಬರೋ ಮುಂದಿನ ದಿನಗಳಲ್ಲಿ ಫೈನಲ್ಸ್ ಇದೆ. ನಾಳೆ ಫೈನಲ್ ಇದೆ. ಖಂಡಿತವಾಗೂ RCB ವಿನ್ ಆಗೋದಂತೂ ಸಿದ್ಧ. ಅದೇ ರೀತಿ ಇವತ್ತೇನು ಜನಸಾಗರ ಬಂದಿತ್ತು, ಅಭಿಮಾನಿಯಿಂದ ಬಂದಿದ್ದರೆ ಹೊರತು ಇಲ್ಲಿ ಯಾರೂ ಟಿ ಶರ್ಟ್ಗಾಗಿ ಬಂದಿಲ್ಲ ಅಂತ ನಮ್ಮ ಅನಿಸಿಕೆ ಇದೆ. ಅದರಿಂದ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಮ್ಮ ಸಣ್ಣ ಒಂದು ಪ್ರಯತ್ನ ಮಾಡಿದ್ದೀವಿ. ಹರೀಶ್ ರೆಡ್ಡಿ ಕೊಟ್ಟಂತಹ ಒಂದು ಸಂದೇಶಕ್ಕೆ ಅಷ್ಟು ಜನ ಸೇರಿದ್ರು. ಆ ಅಭಿಮಾನಿಗಳನ್ನ, ಆ ಜನಸಂಖ್ಯೆಯನ್ನು ನೋಡ್ತಿದ್ರೆ ಏನು ಅನಿಸ್ತಿದೆ? ಖಂಡಿತ ಈ ಮಾತಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಜನಗಳು ಹರೀಶ್ ರೆಡ್ಡಿ ಅವರಿಗೆ ಸಪೋರ್ಟ್ ಅನ್ನೋದು ನಿಂತರೆ ಮುಂದಿನ ಚುನಾವಣೆ ಬರುವಂಥ 2022ನೇ ಚುನಾವಣೆಯಲ್ಲಿ ಖಂಡಿತವಾಗಿ ಜಯಶೀಲರಾಗಿ ಕಾಣ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಈ ದಿನ ಏನು ಜನಸಾಗರ ನೋಡಿ ನಮಗೆ ಒಂಥರ ರೋಮಾಂಚನ ಫೀಲ್ ಆಯಿತು. ಏನು ಚುನಾವಣಾ ಉದ್ದೇಶದಿಂದ ಟಿ ಶರ್ಟ್ ಇದ್ದ? ಖಂಡಿತವಾಗ್ಲೂ ಇದು ಚುನಾವಣೆ ಅಂತ ಯಾರೂ ಪರಿಗಣಿಸಬಾರ್ದು. ಒಂದು ಅಭಿಮಾನದಿಂದ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದೇ ರೀತಿ ಈಗ ರಾಜಕೀಯ ಅಂತ ಏನೂ ಬರೋದಿಲ್ಲ ಇದರಲ್ಲಿ. ಫ್ರೀ ಮದುವೆ ಮಾಡಿದ್ದಾರೆ ಹರೀಶ್ ರೆಡ್ಡಿ ಅವರು. ಅದೇ ರೀತಿ ಬಡವರು ಅಂತ ಯಾರು ಬರ್ತಾರೋ ಹಾಸ್ಪಿಟ್ಲ್ ಬಿಲ್ಲುಗಳೆಲ್ಲ ಕೊಡ್ತಾರೆ. ಆದಷ್ಟು ಕೈಲಾದ ಮಾಸ್ಟರ್ ಅದೇ ರೀತಿ ಗೋದಾನ ಸಮೇತ ಮಾಡಿದ್ದಾರೆ. ಅವ್ರ ಕೈಲಾದಷ್ಟು ಮಾತ್ರ ಸಪೋರ್ಟ್ ಮಾಡಿದ್ದಾರೆ.